ಇನ್ನು ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿಗೆ ಸಂಬಂಧಪಟ್ಟ ಹಾಗೆ ಅವರ ಬೀಗರೂ ಆಗಿರುವಂತಹ ಸಂಸದೆ ಮಂಗಳಾ ಅಂಗಡಿ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ನೋಡೋಣವ್ರಿಲ್ಲ ಏನೇನಾಗ್ತದೆ. ಸಾಹೇಬರು ಹೋದ್ಮೇಲೆ ನಿಮಗೆ ಬಂದಿತ್ತು, ಆಮೇಲೆ ತಮ್ಮ ಮಗಳಿಗೆ ಕೊಡ್ಬೇಕಂತ ಹೇಳಿ ನೀವು ಅನೇಕ ಹೈಕಮಾಂಡ್ ಒಂದು ಬೇಡಿಕೆ ಇಟ್ಟಿದ್ರಿ. ಈ ಒಂದು ಟಿಕೆಟ್ ನಿಮಗೆ ಬರತ್ತಾ ಸಿಗತ್ತಾ ಅಥವಾ ಮುಂದಿನ ಸಾರಿ ಬೇಡಿಕೆ ನಿಮಗೆ ಇಡ್ತೀರಾ ಅಥವಾ ನಿಮ್ಮ ಮಗಳಿಗೆ ಇಡ್ತೀರಾ? ಇಬ್ಬರು ಮಕ್ಕಳಲ್ಲಿ ಯಾರಿಗಾರು ಇಡ್ತೀರಾ? ಈಗ ನೋಡೋಣವ್ರಿ ಏನೇನಾಗ್ತೈತಿ, ನೋಡೋಣವ್ರಿಲ್ಲ. ಈಗ ಅವರು ಸೇರ್ಪಡೆ ಆಗಿದ್ದಾರೆ, ಅದು ಒಂದು ನಮಗೆ ಶಕ್ತಿ ಬಂದಂಗೆ ಆಗಿದೆ. ಆಮೇಲೆ ಈಗ ಮತ್ತೆ ನಾವೆಲ್ಲ ನಾಯಕರಿಗೆ ಭೇಟಿಯಾಗಿ ಕೇಳೋಣ. ಒಟ್ಟು ಕೊಡೋದು ಅಂಗಡಿ ಫ್ಯಾಮಿಲಿ ಕೊಡೋದಂತ ಫಿಕ್ಸ್. ಅಲ್ಲ, ನಿಮ್ಮ ಆಸೆ ಏನಿದೆ? ನಿಮ್ಮ ವೈಯಕ್ತಿಕ ನಿಮ್ಮ ಮಗಳಿಗೆ ಕೇಳ್ತೀರಾ ಅಥವಾ ನಿಮಗೆ ನೀವೇ ಕೇಳ್ತೀರಾ? ಇಲ್ಲ, ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೇವೆ ನಾವು. ಫ್ಯಾಮಿಲಿ ಅಂದ್ರೆ ಶ್ರದ್ಧಾ ಅವರು ಇದ್ದಾರೆ, ಸ್ಫೂರ್ತಿ ಮೇಡಮ್ ಇದ್ದಾರೆ, ಇಬ್ಬರು ಇದ್ದಾರೆ. ಯಾರಿಗೆ ಅದೇ ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೇವೆ. ಅವ್ರು ಏನು ಸಜೆಷನ್ ಮಾಡ್ತಾರೆ ನೋಡೋಣ. ಅಲ್ಲ, ಕಡಿಮೆ ಅವಧಿಯೊಳಗೆ ಸಾಕಷ್ಟು ನೀವು ಕೂಡ ಕ್ಷೇತ್ರಗಳಿಗೆ ಓಡಾಡಿದ್ರಿ, ಜನಪ್ರಿಯತೆ ಗಳಿಸ್ಕೊಂಡಿದ್ರಿ. ಸೊ ಇನ್ನೂ ಕೂಡ ಅವಕಾಶಗಳು ಇದಾವೆ ನಿಮ್ಗೆ? ಇದಾವೆ, ಅದೇನಿಲ್ಲ. ಕೊಡುವಂತ ವಿಚಾರಗಳು ಬಿಟ್ಟು ಕೊಡೋದೇನು ವಿಚಾರ ಇಲ್ಲ, ಆದ್ರೆ ನೋಡೋಣ ಏನೇನಾಗುತ್ತೆ. ಅವರು ಮತ್ತೆ ಫೋನಲ್ಲಿ ಏನಾದ್ರು ಮಾತಾಡಿದ್ರ ಶೆಟ್ಟರ್ ಅವರು? ಇಲ್ಲ, ಇವಾಗ ಇನ್ನ ಅವ್ರ ಜೊತೆ ಮಾತಾಡಿಲ್ಲ. ಅದೇ ನಾನು ಹೊರ ಹೋಗಿದ್ದೆ, ಬರೋದಕ್ಕೆ ಫೋನ್ಗಳು ಎಲ್ಲರೂ ಬರಕತ್ತು. ಟಿವಿನೂ ನಾನು ನೋಡಿರ್ಲಿಲ್ಲ. ಇವಾಗ ಹಚ್ಚಿದೆ, ಸೇರ್ಕೊಂಡಿದ್ದು ಕನ್ಫರ್ಮ್ ಆಯ್ತು. ಇಲ್ಲ, ಏನು ಚರ್ಚೆ ಮಾಡಿಲ್ಲ. ಹಂಗೆ ಅಲ್ಲಿ ದಿಲ್ಲಿಗೆ ಹೋಗಿದ್ರು ಅನ್ನೋದು ಗೊತ್ತಾಗಿತ್ತು. ಸೇರ್ಕೊಳ್ಳೋರದಾರ, ದಿಲ್ಲಿಗೆ ಹೋಗಿದ್ರು. ಅದು ಎಲ್ಲ ಏನು ಗೊತ್ತಿಲ್ಲ. ಅದೇ ಟಿವಿದವ್ರ ಹೇಳ್ತಾ ಇದ್ದಾರೆ, ಅದನ್ನ ನಾವು ನೋಡಿದ್ದು. ಅವ್ರ ಜೊತೆ ಏನು ಮಾತುಕತೆ ಆಗಿಲ್ಲ ನಾವು. ಇಲ್ಲ, ಆ ಥರ ಏನು ಮಾತಾಡಿಲ್ಲ. ಇಲ್ಲ, ಅವ್ರಿಗೆ ಮೊದಲಿಂದ ಮತ್ತು ಬಿಜೆಪಿನೇ ಸೀನಿಯರು, CM ಇದ್ದಾರೆ, ಮಾಜಿ CM ಇದ್ದಾರೆ. ಹಿಂಗಾಗಿ ಅವ್ರಿಗೆ ತಮ್ಮ ಮನೆಗೆ ಬರೋದೊಂದು ಖುಷಿ ಇತ್ತು. ಆ ಥರ ಬಂದ್ಬಿಟ್ರು ಅವರು. ಮೊದಲಿಗೆ ಅವಾಗ ಹೇಳಿದ್ವಿ. ಮಾಡಿದ್ರಿ ಇಲ್ಲ, ಅವ್ರು ಮತ್ತೆ ಅವ್ರ ತಮ್ಮ ಮನೆಗೆ ಬಂದಿದ್ದಾರೆ. ಅದು ಏನು ಪ್ರಶ್ನೆ ಇಲ್ಲ. ಅವ್ರಿಗೆ ಮೊದಲಿಂದ ಬರೋದು ಇತ್ತು, ಇಲ್ಲೇ ಇರ್ಬೇಕು ಅನ್ನೋದು ಇತ್ತು. ಏನೋ ಒಂದು ಕಾರಣಕ್ಕೆ ಆ ಥರ ಆಗಿತ್ತು. ಇವಾಗ ಮತ್ತೆ ಬಂದಿದ್ದಾರೆ, ಬಹಳ ಖುಷಿಯಾಗಿದೆ. ಬಿಜೆಪಿ ವಿಶ್ವಾಸಕ್ಕೆ ಧಕ್ಕೆ ಮಾಡಿದ್ದಾರೆ ಅಂತ ಆ ಥರ ಏನಿಲ್ಲ. ಈಗ ಲಕ್ಷ್ಮಣ್ ಸವದಿ ಬರ್ತಾರೆ, ಅದೆಲ್ಲ ಏನು ಗೊತ್ತಿಲ್ಲ ರೀ ನನಗೆ. ಖುಷಿ ಆಗ್ತದೆ. ಕುಟುಂಬ ಆಯ್ತು, ನಮ್ಮ ಪಾರ್ಟಿಗೆ ಶಕ್ತಿ ಬಂದಂಗ ಆಯ್ತಲ್ಲ. ನಾವು ಹೊಟ್ಟೆ ಎಲ್ಲ ಈ ಕಡೆ ಕರ್ನಾಟಕ ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು? ಶೆಟ್ಟರ್ ಅವರು ಬಂದಿದ್ದಂತಿ ತುಂಬಾ ಖುಷಿ ಆಯ್ತು. ಲೋಕಸಭಾ ಚುನಾವಣೆ ಅಂತಿ ಮೋದಿಜಿಯವರು ಈ ರಾಮ ಮಂದಿರದ ಇದರದಿಂದ ಅಂತಿ ಲೋಕಸಭಾ ನಮ್ಮ ಅಷ್ಟು MP 28 ಸೀಟೇನೆ ಎಲ್ಲ ಇದು ನಮ್ದು BJPನೇ ಬರುತ್ತೆ. ಅದಂತ ಏನು ಡೌಟೇ ಇಲ್ಲ ಅದರಲ್ಲಿ. ಶೆಟ್ಟರ್ ಅವ್ರು ಬಂದಿದ್ದಂತೆ ಮತ್ತೆ ಪ್ಲಸ್ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.